ಆಗ್ತದವ. ಸಾಹೇಬ್ರಿಗೆ ಫೋನ್ ಹಚ್ಚಿದ್ಯೋ ಹಿಂಗ? ವಿಷಯ ತಲುಪೈತಿ ಸಾಹೇಬ್ರಗ. ಸಾಹೇಬ್ರನ್ನ ಒಟ್ನಲ್ಲಿ ಸುಮ್ಮನೆ ಬಿಡಂಗಿಲ್ಲ. ನಿನ್ನೆಯಿಂದ ಜಾಗರಣೆ ಅವ್ವ ಮಗನ್ಗ. ಹೊಟ್ಟೆ ಉರಿ ಕೋರ್ಟ್ ಆದ್ಮೇಲಿಂದ. ಅದು ಸಹಜ ಅಲ್ಲೇನು? ಕಾಡು ನ್ಯಾಯ ಅಂತ ಒಂದಿರ್ತದ. ಕಾಡು ನ್ಯಾಯ ಏನದರ ಅರ್ಥ? ಕಾಡು ನ್ಯಾಯ ಅಂತಂದ್ರೆ ತಾಕತ್ತಿರೋನು ಬದುಕ್ತಾನ ಅಂತ. ಕಾಡಿನೊಳಗೆ ಹಂಗ ಅಲ್ಲೇನು? ಬಲಿಷ್ಠವಾದ ಪ್ರಾಣಿಗಳು ಸಾಧು ಪ್ರಾಣಿಗಳನ್ನ ತಿಂದು ಬದುಕ್ತಾವ. ಓ, ಇವಾಗ ನಂಗೆ ಅರ್ಥ ಆಯ್ತು. ನಂಗೆ ಬಡಿಯೋ ತಾಕತ್ತಿದ್ರ ಬಡ್ದು ಬದುಕ್ಬೋದು. ಈ ಮಾಧವಿ ಜೋಡಿ ಮಾತಾಡ್ತಿರೋ ಮನುಷ್ಯ ಯಾರು ಇದು? ನಿನ್ನೆ ರಾತ್ರಿ ಬಾಳ್ ಚಿಂತೆ ಆಗಿತ್ತು ಕಾಕ ನಂಗ. ಮತ್ತೆ ಸಾಹೇಬ್ರನ್ನ ಜೈಲಿಗೆ ಕಳ್ಸೋ ಸಿದ್ಧತೆ ಆಗ್ತದ ಅಂತ. ಆದ್ರ ದೇವ್ರ ದೊಡ್ಡವನು, ಹಂಗೇನು ಆಗ್ಲಿಲ್ಲ. ದೇವರಿಗೂ ಪ್ರತಿ ಸಲ ಸೋಲ್ಸೋ ಛಲ ಇರಂಗಿಲ್ಲ. ಕೆಳಗೆ ಬಿದ್ದವನು ಮ್ಯಾಲೆ ಇರಂಗಿಲ್ಲ ಅಂತ ತಿಳ್ಕೊಳ್ಳೋದು ಮುಟ್ಟಾಳತನ. ಯಾವಾಗ್ಲೂ ಸೋತವಾಗ ಗೆಲುವಿನ ಗಾಳಿ ಒಮ್ಮೆ ಬೀಸಿದ್ರೆ ಸಾಕು, ಜನ್ಮದಾಗ ಅವ ಮತ್ತೆ ಸೋಲುವುದಿಲ್ಲ. ಇದೇ ಜೀವನ. ಇದನ್ನ ತಿಳ್ಕೊಂಡು ಬಾಳಬೇಕು. ಏನ್ ನಡೆಯಕತ್ತದ ಇಲ್ಲಿ? ಏನ್ ನಡ್ಸ್ಲಿಕ್ಕತ್ತಳ ಈ ಮಾಧವಿ? ಒಂದು ಅರ್ಥ ಆಗ್ತಿಲ್ಲನ. ಈ ಮಾಧವಿ ನಾವ್ ಅನ್ಕೊಂಡಾಗಲ್ಲ, ಏನೋ ನಡ್ಸ್ಯಾಳ ಈಕಿ. ಭಾರಿ ಇದಾಳ ಈಕಿ. ಗತಿ ಇರ್ಲಿಲ್ಲ ಈ ಮಾಧವಿಗೆ. ಅಂತೊಳಗೆ ವಾಡೆಯಾಗ ಬಾಳ್ವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಅವರು. ನಮ್ ಶತ್ರುಗಳ ಜೋಡಿ ಸೇರ್ಕೊಂಡು ಆರಾಮ್ ಕೆಲಸ ಮಾಡ್ಲಿಕ್ಕತ್ತಳೆ ಈಕಿ. ಕೊಂದ ಹೋಗ್ತೀನಿ ಇವತ್ತು. ಮಾಧವಿಯವರೇ, ಏನಾಯ್ತು? ಏನಕ್ಕೆ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ರಿ? ವಿಷಯ ಇತ್ರಿ ಸಾಹೇಬ್ರ, ಅದಕ್ಕ ನಿಮ್ಗೆ ಲಘುನ ಬರಕ್ ಹೇಳ್ದೆ. ಏನು? ನಿಮ್ ಹೆಂಡತಿ ಪ್ರಜ್ಞೆದು ಅಸಲಿ ಡೈರಿ ಸಿಕ್ಕೇತಲ್ರಿ, ಅದನ್ನ ಭೀಮಾಂಬಿಕಾ ಲಪ್ಟಾಯ್ಸಕ್ ನೋಡ್ತಿದ್ಲು. ಪುಷ್ಪರಾಜ್ಗ ಡಿಪಾರ್ಟ್ಮೆಂಟಾಗ ದೋಸ್ತಿಗಳದಾರ. ಅವ್ರಗಳ ಸಹಾಯ ತಗೊಂಡು ಕಿಸ್ಮತ್ ಮಾಡಕ್ ಹೊಂಟ. ಆದ್ರ ಅದಾಗ್ಲಿಲ್ರಿ. ತಾಯಿ ಮಗ ಇಬ್ರು ಅಸ್ಲಿ ಡೈರಿ ಆಸೆನೆ ಬಿಟ್ಬಿಟ್ರು. ಮಾಧವಿಯವರೇ, ಪೊಲೀಸ್ ರೆಕಾರ್ಡ್ ರೂಮಿಂದ ಕದಿಯೋದು ಅಷ್ಟು ಸುಲಭ ಅಲ್ಲ. ಒಂದಿಬ್ರು ಪೊಲೀಸರು ಆ ರೀತಿ ಇರ್ಬೋದಷ್ಟೇ. ಆದ್ರೆ ಡಿಪಾರ್ಟ್ಮೆಂಟಲ್ಲಿ ತುಂಬಾ ಜನ ನಿಯತ್ತಾಗಿರೋರು ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರಿನ ಭೀಮಾಂಬಿಕಾಗ್ ತಲುಪದೇ ಇರೋ ಹಾಗೆ ಮಾಡಿದ್ದು DC ಪಲ್ಲವಿ ಮೇಡಮ್ ಅವರು. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ತಾಯಿ ಮಗನ್ ಸುಡ್ಗಾಡ್ ಮಾತುಕತೆಯಿಂದ. ಸಾಹೇಬ್ರ, ನಿಮಗ್ ಜಾಮೀನ್ ವಿಸ್ತರಣೆ ಆಗಿದ್ದು ಆ ಭೀಮಾಂಬಿಕಾಗ ಮೆಣಸಿನ್ಕಾಯಿ ತಿಂದಂಗಾಗೇತ್ರಿ. ಈಗ ಆಕಿದ್ ಒಂದೇ ಗುರಿ, ನಿಮ್ ಪರವಾಗಿರೋ ಸಾಕ್ಷಿನ ನಾಶ ಮಾಡೋದು. ಈ ಸಮಯದಲ್ಲಿ ನೀವು ಬಾಳ ಎಚ್ಚರಿಕೆ ವಹಿಸ್ಬೇಕು. ನಾನು ಎಚ್ಚರಿಕೆ ವಹಿಸೋದಕ್ಕಿಂತ ಈ ಕೇಸಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪಲ್ಲವಿ ಅವ್ರು ನಿಗಾ ವಹಿಸ್ಬೇಕು. ಅವ್ರು ನಿಗಾ ವಹಿಸ್ಬೇಕಂದ್ರ ನಾವು ಕೆಲವೊಂದು ವಿಷಯಗಳನ್ನ ಪಲ್ಲವಿ ಮೇಡಮ್ ಅವ್ರಿಗೆ ತಲುಪಿಸ್ಬೇಕು. ಯಾಕಂದ್ರ ಭೀಮಾಂಬಿಕಾ ಮೇಲೆ ಪಲ್ಲವಿ ಮೇಡಮ್ ಅವ್ರಿಗೆ ಯಾವುದೇ ತರ ಅನುಮಾನ ಇಲ್ಲ. ಹಾಗಂತ ಪಲ್ಲವಿಯವರು ಎಲ್ರೂ ನಂಬುವಷ್ಟು ದಡ್ರಲ್ಲ. ಆದ್ರೂ ನೀವು ನಿಮ್ ಪಾಡಿಗೆ ನೀವು ಸುಮ್ನಿರೋದು ಸರಿಯಲ್ಲ ಸಾಹೇಬ್ರ. ನೀವು ಒಂದು ಕ್ಷಣ ಮೈ ಮರ್ತ್ರ ಆ ಭೀಮಾಂಬಿಕಾ ನಿಮ್ಮನ್ನ ನೆಲಕ್ ಹಾಕಿ ಆರ್ಭಟಿಸ್ತಾಳ. ಸರಿಯಾದ ಸಮಯನ ಕಾಯ್ಕೊಂಡಿದ್ದಾಳ. ಗೊತ್ತು. ಆದ್ರೆ ನಿನ್ನೆ ರಾತ್ರಿ ಪೊಲೀಸ್ ರೆಕಾರ್ಡ್ ರೂಮಿಂದ ಅಸ್ಲಿ ಡೈರಿ ಹೊರಗೆ ಹೋಗಿಲ್ಲ ಅಂತಂದ್ರೆ ಪಲ್ಲವಿಯವರು ಆಕ್ಟಿವ್ ಆಗಿದ್ದಾರೆ, ಎಲ್ಲರನ್ನೂ ಗಮನಿಸ್ತಿದ್ದಾರೆ ಅಂತ ಅರ್ಥ. ನನಗೂ ಪಲ್ಲವಿಯವ್ರ ಬಗ್ಗೆ ತಿಳಿದದ ಸರ್.
ರಾಘವೇಂದ್ರ ದಿವಾನು. ನಿಮ್ ಬಗ್ಗೆ ಪಲ್ಲವಿ ಅವ್ರಿಗೆ ತಪ್ಪು ಕಲ್ಪನಾ ಆಗ್ಯದ ಅನ್ನೋದೊಂದು ಬಿಟ್ರೆ ಮಿಕ್ಕಂತೆ ಅವರು ನಿಮ್ಮಷ್ಟೇ ಪ್ರಾಮಾಣಿಕರು, ಸ್ವಚ್ಛ ಮನಸ್ಸಿರೋರು. ಹೌದು ಕಾಕ, ಪಲ್ಲವಿ ಅವ್ರಿಗೆ ನನ್ನ ಮೇಲಿರೋ ತಪ್ಪು ತಿಳುವಳಿಕೆ ಎಲ್ಲ ಹೋಗಿ ನನ್ನ ಮೇಲೆ ನಂಬಿಕೆ ಬಂದ್ರೆ ಈ ಮರ್ಡರ್ ಕೇಸಲ್ಲಿ ನಾನು ಗೆದ್ದ ಹಾಗೆ. ಈ ಮಾಧವಿ ವಿಕ್ರಾಂತ್ ಬಾಳ ದಿನದಿಂದ ಓರ್ಸೋರ್ಸಕ ಕೈ ಜೋಡ್ಸ್ಯಾರ. ವಿಕ್ರಾಂತ್ ಕಿಡಿಕಾರದಕ್ಕ ಅರ್ಥ ಅದ, ಆದ್ರೆ ಈ ಮಾಧವಿಗೆ ಏನ್ ಬಂದೈತಿ? ಇಲ್ಲ, ನಾನು ಆಕಿನ ಮುಗಿಸ್ಲೇಬೇಕಾ. ಏನ್ ಮಾಡ್ಲಿ ಈಕಿಗೆ? ಏನೋ ಅದ್ರ ಗತಿ ಕಾಣಿಸ್ಲೇಬೇಕಾ? ಮಾಧವಿ ನೋಡಿ ಸಾಹೇಬ್ರ, ಮಕ್ಳಿಗೆ ಅನ್ನ ಹಾಕೋಕು ದುಡ್ಡಿಲ್ಲ ಅಂತಾಳ, ಆದ್ರ ಮನ್ಯಾಗ ಕಂತೆ ಕಂತೆ ದುಡ್ಡು ಇಟ್ಕೊಂಡಾಳ. ತಗೋರಿ. ಯಾರ್ದಿಷ್ಟೊಂದು ದುಡ್ಡು? ಯಾರ ಮನೆ ಇದು? ಡ್ರೈವರ್ ನಂಜಪ್ಪನ ಹೆಂಡತಿ ಮನೆ ಐತ್ರಿ. ನಿಮ್ ವಿರುದ್ಧ ಸಾಕ್ಷಿ ಹೇಳೋದು, ವಾಡೆ ಮಂದಿ ಹತ್ರ ದುಡ್ಡಿಸ್ಕೊಂಡು ಮಜಾ ಉಡಾಯಿಸೋದು. ಬಾರಿ ಕ್ರಿಮಿನಲ್ ಅದಾಳಕ್ಕಿ. ಈ ವಿಡಿಯೋ ನಿಮ್ ಕೇಸಿನ ಸಹಾಯಕ್ಕೆ ಬರ್ಬೋದಲ್ವಾ? ಕೇಸ್ಗಿದು ಹೆಲ್ಪ್ ಆಗುತ್ತೋ ಇಲ್ವೋ, ಆದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಪಲ್ಲವಿ ಅವ್ರಿಗೆ ತೋರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಇವನ ಹಿಂಗೆ ಬಿಟ್ರ ವಾಡೆನ ಮುಳುಗಿಸ್ಬಿಡ್ತಾರ. ಅವ್ವಾರ್ಗ ಹೆಂಗಾರ ಈ ವಿಷಯನ ತಿಳ್ಸಾಕಬೇಕು. ಈಗಲೇ ಈಕಿನ ಕೊಲ್ಲೋದು ಬೇಡ. ಸರಿ, ನಾನು ಪಲ್ಲವಿ ಅವ್ರನ್ನ ಮೀಟ್ ಮಾಡಬೇಕು. ಮೊದಲೇ ಲೇಟ್ ಆಗಿದೆ. ಏನೇ ಇದ್ರು ಫೋನ್ ಮಾಡಿ. ಬರ್ತೀನಿ. ಅವ್ವ ರೂಮ್ನ್ಯಾಗಿದ್ದಾಳ. ಹಾಗಾದ್ರೆ ಇಲ್ಲಿ ಇಲ್ಲಿ ಯಾರೂ ಇಲ್ಲ. ಯಾರು ಇಲ್ಲ ಅನ್ಸುತ್ತೆ. ಬನ್ನಿ.